ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಯೇಸು ನನ್ನೊಡನೆ ನೀನಿರಲು ಮನಸೋತು ನ ಹೋಗಲಾರೆ. ಯೇಸು ನನ್ನೊಡನೆ ನೀನಿರಲು ಮನಸೋತು ನ ಹೋಗಲಾರೆ. ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲರನ್ನು ನೋಡಿಕೊಳ್ಳುವೆ. ಯೇಸು ನನ್ನೊಡನೆ ನೀನಿರಲು ಮನಸೋತು ನ ಹೋಗಲಾರೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಜ್ಞಾನೋಕ್ತಿಗಳ ಗ್ರಂಥ 28ನೇ ಅಧ್ಯಾಯ ವಚನ 1. ಕಳೆದ 2-3 ದಿನಗಳಿಂದ ನಾವು ಕ್ರಿಸ್ತೇಸುವಿನಲ್ಲಿ ನಾನು ನೀತಿವಂತನು, ನೀತಿವಂತಳು, ಪರಿಶುದ್ಧನು ಎಂದು ಎಣಿಕೆ ಮಾಡಲ್ಪಟ್ಟವರು ಎಂಬುದರ ಕುರಿತು ಧ್ಯಾನಿಸುತ್ತಾ ಬರುತ್ತಿದ್ದೇವೆ. ನೀತಿವಂತನ ಗುಣಲಕ್ಷಣಗಳು ಏನು? ಯೇಸುವಿನ ನೀತಿವಂತಿಕೆಯಲ್ಲಿ ಭಾಗಿಗಳಾಗಿರುವ ನಾವು ಆ ಯೇಸುವಿನ ನೀತಿ ನಮ್ಮಲ್ಲಿ ಕಾರ್ಯಗತ ಮಾಡುವಂತೆ ಈ ವಾಕ್ಯವನ್ನು ನಾವು ಧ್ಯಾನಿಸೋಣ. ಜ್ಞಾನೋಕ್ತಿಗಳ ಗ್ರಂಥ 28ನೇ ಅಧ್ಯಾಯ ವಚನ 1. ಹಿಂದಟ್ಟದಿದ್ದರೂ ದುಷ್ಟನು ಹೆದರಿ ಓಡಿ ಹೋಗುವನು, ಆದರೆ ಸತ್ಯಸಂಧನು ನೀತಿವಂತನು ಸಿಂಹದಂತೆ ಧೈರ್ಯದಿಂದಿರುವನು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸಿಂಹದಂತೆ ನೀತಿವಂತನು ಧೈರ್ಯದಿಂದಿರುವನು. ನಮ್ಮ ಪ್ರಭು ಯೇಸು ಯೂದ ಕುಲದ ಸಿಂಹ. ಆ ಸಿಂಹದ ಮರಿಗಳಾದ ನಾವು ಸಹ ಸಿಂಹದಂತೆ ಧೈರ್ಯದಿಂದಿರಬೇಕು. ನೀತಿವಂತನ ಗುಣಲಕ್ಷಣಗಳು. ನಿನ್ನೆ ನಾವು ಜೋಸೆಫನು ನೀತಿವಂತ ಎಂದು ಆ ನೀತಿವಂತನ ಸ್ವಭಾವವನ್ನು ನಾವು ಗಮನಿಸಿದೆವು. ಇಂದು ಹೇಳುತ್ತೆ, ನೀನು ನೀತಿವಂತನಾಗಿದ್ದರೆ, ನೀನು ಸತ್ಯಸಂಧನಾಗಿದ್ದರೆ ನಿನ್ನ ಒಂದು ಪ್ರತಿಕ್ರಿಯೆ ಧೈರ್ಯದಿಂದ ಇರುತ್ತದೆ. ಧೈರ್ಯ ನೀತಿವಂತನಲ್ಲಿ ಕಾರ್ಯ ಮಾಡುವಂತ ಒಂದು ಪವಿತ್ರಾತ್ಮರ ಕೃಪಾವರವಾಗಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕಾರಣ ನೋಡಿ, ಪೇತ್ರನನ್ನು ಸೆರೆಮನೆಯಲ್ಲಿ ಹಿಡಿದು ಹಾಕಿ ಅರಮನೆಯ ಅಧಿಕಾರಿಗಳು, ಧರ್ಮಶಾಸ್ತ್ರಜ್ಞರು, ಯಾಜಕರು ಅವರನ್ನ ಚಾಟಿ ಏಟುಗಳಿಂದ ಹೊಡೆದು ಹೇಳುತ್ತಾರೆ, ಇನ್ನು ಮೇಲೆ ನೀವು ಯೇಸುವಿನ ಹೆಸರೆತ್ತಿ ಬೋಧನೆ ಮಾಡಕೂಡದು, ಯೇಸುವಿನ ಕುರಿತು ನೀವು ಎಲ್ಲಿಯೂ ಮಾತನಾಡಕೂಡದು ಎಂದು. ಆದರೆ ಪೇತ್ರ ಆ ಸಭೆಯ ಮುಂದೆ ಧೈರ್ಯದಿಂದ ಹೇಳುತ್ತಾನೆ. ಅದ್ಭುತಕರವಾದ ವಚನ, ಪ್ರೇಷಿತರ ಕಾರ್ಯಕಲಾಪಗಳು 4ನೇ ಅಧ್ಯಾಯ ವಚನ 19. ಆಗ ಪೇತ್ರ ಮತ್ತು ಯೋವಾನರು, ನಾವು ದೇವರಿಗೆ ವಿಧೇಯರಾಗಬೇಕೋ ನಿಮಗೆ ವಿಧೇಯರಾಗಬೇಕೋ? ದೇವರ ದೃಷ್ಟಿಯಲ್ಲಿ ಯಾವುದು ಸರಿ, ನೀವೇ ನಿರ್ಣಯಿಸಿರಿ. ನಾವಂತೂ ಕಣ್ಣಾರೆ ಕಂಡು ಕಿವಿಯಾರೆ ಕೇಳಿದ ವಿಷಯವನ್ನು ಕುರಿತು ಮೌನದಿಂದಿರಲಾಗದು. ಯೇಸುವಿನ ಮರಣದ ಸಮಯದಲ್ಲಿ ಓಡಿ ಹೋಗಿದ್ದ ಪೇತ್ರ, ಯೇಸು ನನಗೆ ಯಾರು ಎಂದು ಗೊತ್ತಿಲ್ಲ ಎಂದು ಹೇಳುತ್ತಿದ್ದ ಪೇತ್ರ, ಅದೇ ಪೇತ್ರ ಈಗ ನನ್ನ ಸ್ವಂತ ಬಲದಿಂದಲ್ಲ, ನನ್ನ ಶಕ್ತಿಯಿಂದಲ್ಲ, ನನ್ನ ಸಾಮರ್ಥ್ಯದಿಂದಲ್ಲ, ಯೇಸುವಿನ ನೀತಿಯ ಕಾರ್ಯದಿಂದಲೇ ಎಂದು ಯೇಸುವಿನ ಶಿಲುಬೆ ಮರಣ ಪುನರುತ್ಥಾನದ ಶಕ್ತಿಯನ್ನು, ಅವರ ಮಹಿಮೆಯನ್ನು ವಿಶ್ವಾಸಿಸಿದ ಪೇತ್ರ ನೀತಿವಂತನಾಗಿ ಮಾರ್ಪಟ್ಟ ಕಾರಣ ಆತ ಹೇಳುತ್ತಾನೆ, ನಾನು ಕಣ್ಣಾರೆ ಕಂಡು ಕಿವಿಯಾರೆ ಕೇಳಿದ ವಿಷಯದ ಕುರಿತು ಮಾತನಾಡದೆ ಮೌನದಿಂದಿರಲಾಗುವುದಿಲ್ಲ. ನಾವು ಸತ್ತರೂ ಸರಿಯೇ ಯೇಸುವಿನ ಕುರಿತು ನಾವು ಮಾತನಾಡುತ್ತೇವೆ. ಇದು ಧೈರ್ಯ ಮತ್ತು ಸ್ಥೈರ್ಯದ ಒಂದು ಅಭಿಷೇಕವನ್ನ ನಮಗೆ ತೋರಿಸುತ್ತದೆ. ಸಂತ ಪೌಲ ಅಗ್ರಿಪ್ಪ ರಾಜನ ಮುಂದೆ ನ್ಯಾಯ ತೀರ್ಪಿಗಾಗಿ ಆತನನ್ನ ನಿಲ್ಸಿರ್ತಾರೆ. ಅಗ್ರಿಪ್ಪ ರಾಜ, ಇಡೀ ಸಭೆ ಸಮೂಹ ಸೇರಿರುತ್ತೆ. ಒಂದು ಕಾಲದಲ್ಲಿ ಧರ್ಮಸಭೆಯನ್ನು ಹಿಂಸಿಸುತ್ತಿದ್ದ ಸೌಲ, ಈಗ ನಾನು ಬದುಕಿರುವುದು ನಾನಲ್ಲ, ಯೇಸುವೇ ನನ್ನಲ್ಲಿ ಜೀವಿಸುತ್ತಾರಲ್ಲ, ಧರ್ಮಶಾಸ್ತ್ರವನ್ನ ಅನುಸರಣೆ ಮಾಡುವುದರ ಮೂಲಕ ನನಗೆ ದೇವರೊಡನೆ ಯಾವುದೇ ಸರಿಯಾದ ಸತ್ಸಂಬಂಧ ದೊರಕಿಲ್ಲ ಎಂದು ಧರ್ಮಶಾಸ್ತ್ರವನ್ನ ಪಕ್ಕಕ್ಕಿಟ್ಟು ಧರ್ಮಶಾಸ್ತ್ರವನ್ನ ಪರಿಪೂರ್ಣ ಮಾಡಿದ ಯೇಸುವಿನ ಕಾರ್ಯವನ್ನು ವಿಶ್ವಾಸ ಮಾಡುವುದರ ಮೂಲಕ ನಾನು ದೇವರೊಡನೆ ಸರಿಯಾದ ಸತ್ಸಂಬಂಧವನ್ನು ಪಡೆದುಕೊಂಡು ನೀತಿವಂತನಾಗಿ ಮಾರ್ಪಾಡಾಗಿದ್ದೇನೆಂದು ನುಡಿಯುವ ಸಂತ ಪೌಲರು ಅಗ್ರಿಪ್ಪ ರಾಜನ ಮುಂದೆ ಧೈರ್ಯವಾಗಿ ಹೇಳುತ್ತಾರೆ, ಅಗ್ರಿಪ್ಪ ರಾಜರೇ, ನಿಮಗೆ ಧರ್ಮಶಾಸ್ತ್ರದಲ್ಲಿ ವಿಶ್ವಾಸವಿದೆಯಲ್ಲವೇ? ಸತ್ತವರಿಗೆ ಪುನರುತ್ಥಾನದ ವಿಷಯದಲ್ಲಿ ನಿಮಗೆ ನಂಬಿಕೆ ಇದೆಯಲ್ಲವೇ ಅನ್ನುವ ರೀತಿಯಲ್ಲಿ ಅಗ್ರಿಪ್ಪ ರಾಜ ಹೇಳ್ತಾನೆ, ಏನು ನನ್ನನ್ನೂ ಸಹ ಕ್ರೈಸ್ತನಾಗಿ ನೀನು ಮಾರ್ಪಡಲು ಇಚ್ಛಿಸುತ್ತೀಯಾ? ಪೌಲರು ಹೇಳುತ್ತಾರೆ, ಇಲ್ಲಿ ಈ ವಾಕ್ಯವನ್ನ ಕೇಳುತ್ತಿರುವ ಪ್ರತಿಯೊಬ್ಬರು ಬೇಡಿಯಿಂದ ಬಂಧಿತರಾಗದೆ
ಅವರು ದೇವರ ವಾಕ್ಯವನ್ನ, ಯೇಸುವಿನ ನೀತಿಯ ಕಾರ್ಯವನ್ನ ವಿಶ್ವಾಸಿಸಿ ಅವರು ರಕ್ಷಣೆಯನ್ನು ಹೊಂದಿಕೊಳ್ಳಬೇಕೆಂಬುದೇ ನನ್ನ ಉದ್ದೇಶ ಎಂಬುದಾಗಿ. ಸೊ ಅರಸರುಗಳ ಮುಂದೆ, ಅಧಿಕಾರಿಗಳ ಮುಂದೆ ಧೈರ್ಯದಿಂದಲೂ ಸ್ಥೈರ್ಯದಿಂದಲೂ ಪೌಲನು, ಯೇಸುವೆ ಲೋಕೋದ್ಧಾರಕ, ನಮ್ಮ ಸ್ವಂತ ಸತ್ಕಾರ್ಯಗಳಿಂದಲ್ಲ, ಯೇಸುವಿನ ಶಿಲುಬೆ ಮರಣ ಪುನರುತ್ಥಾನ, ಆ ನೀತಿಯ ದೇವರ ನೀತಿ, ಯೇಸುವೆ ದೇವರ ನೀತಿಯಾಗಿದ್ದಾರೆ, ಯೇಸುವೆ ದೇವರ ನೀತಿಯಾಗಿದ್ದಾರೆ. ಆಮೆನ್. ಅದನ್ನ ಯಾರು ಆಶ್ರಯಿಸಿಕೊಳ್ಳುತ್ತಾರೋ ದೇವರೊಟ್ಟಿಗೆ ಸರಿಯಾದ ಸತ್ಸಂಬಂಧವನ್ನು ಪಡೆದುಕೊಂಡು ಪರಿಶುದ್ಧಳು ನೀತಿವಂತಳಾಗಿ ದೇವರ ಸನ್ನಿಧಾನದಲ್ಲಿ ನಾವು ಎಣಿಕೆ ಮಾಡಲ್ಪಡುತ್ತೇವೆ. ಫಿಲಿಪ್ಪಿಯರಿಗೆ ಬರೆದ ಪತ್ರ 1ನೇ ಅಧ್ಯಾಯ ವಚನ 28ರಲ್ಲಿ ಸಹ ನಾವು ಒಂದು ವಚನವನ್ನ ಓದೋಣ. ನಿಮ್ಮ ವಿರೋಧಿಗಳಿಗೆ ಯಾವ ವಿಷಯದಲ್ಲೂ ಅಂಜದೆ ಅಳುಕದೆ ಧೈರ್ಯದಿಂದಿರಿ. ನೀತಿವಂತನ ಮತ್ತೊಂದು ಸಂಕೇತ. ಯಾಕೆ ಕಾಡಿಗೆ ಸಿಂಹ ರಾಜ, ಕಾಡಿನಲ್ಲಿ ಬಲಿಷ್ಠವಾದ ಆನೆ ಉಂಟು, ಆಮೇಲೆ ಹುಲಿ ಇದೆ, ಆಮೇಲೆ ಇನ್ನೇನಿದೆ, ಸುಮಾರು ಡೈನೋಸಾರಸ್ ಇದೆ, ತಿಮಿಂಗಿಲಗಳಿದೆ. ತಿಮಿಂಗಿಲ ಹಾಗೆ ನುಂಗಿ ಬಿಡುವಷ್ಟು ಶಕ್ತಿಯುತವಾದದಲ್ವಾ. ಸಿಂಹಕ್ಕಿಂತಲೂ ಶಕ್ತಿಯುತವಾದ ಅನೇಕ ಮೃಗಗಳಿದೆ. ಆದರೆ ಯಾಕೆ ಕಾಡಿನ ರಾಜ ಸಿಂಹ ಅನ್ನುವುದಾದರೆ, ಸಿಂಹ ಒಂದು ಸಲ ಗರ್ಜಿಸಿದರೆ ಆ ಗರ್ಜನೆಗೆ ಎಲ್ಲಾ ಮೃಗಗಳು ಓಡಿ ಹೋಗಿ ಬಚ್ಚಿಟ್ಟುಕೊಳ್ಳುತ್ತವೆ. ಸಿಂಹ ಧೈರ್ಯಕ್ಕೆ ಸಂಕೇತವಾಗಿದೆ. ಸಿಂಹ ಧೈರ್ಯಕ್ಕೆ ಸಂಕೇತ. ಅದು ಧೈರ್ಯದಿಂದ ನಿಲ್ಲುವ ಕಾರಣ, ಅದು ಧೈರ್ಯಕ್ಕೆ ಸಂಕೇತವಾಗಿದೆ, ಕಾಡಿನ ರಾಜವಾಗಿದೆ. ಅದಕ್ಕೆ ನೀತಿವಂತನು ಸಿಂಹದಂತೆ ಧೈರ್ಯಶಾಲಿಯಾಗಿ ನಿಲ್ಲುತ್ತಾನೆ. ಅವನು ಹೇಡಿಯಾಗಿ ಇರುವುದಿಲ್ಲ, ಭಯಪಟ್ಟು ಹಿಮ್ಮೆಟ್ಟಿ ಓಡಿ ಹೋಗುವುದಿಲ್ಲ, ಬದಲಿಗೆ ಧೈರ್ಯದಿಂದ ನಿಲ್ಲುತ್ತಾನೆ. ಇವತ್ತು ಯೇಸುವಿನಲ್ಲಿ ನೀತಿವಂತರಾದ ನಾವು ಧೈರ್ಯದಿಂದ ನಿಲ್ಲಲು ನಮಗೆ ಆಧಾರ ವಿಶ್ವಾಸ, ದೇವರ ವಾಕ್ಯದಲ್ಲಿ ವಿಶ್ವಾಸ. ಯೇಸು ನನ್ನ ರಕ್ಷಕ, ನನ್ನೊಂದಿಗಿದ್ದಾರೆ ಎಂದು ವಿಶ್ವಾಸ. ನಾನು ನೀತಿವಂತಳು ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳಲು ಆಧಾರ ನನ್ನ ಸ್ವಂತ ಸತ್ಕಾರ್ಯಗಳಿಂದ ಅಲ್ಲ, ಯೇಸುವಿನ ಕಾರ್ಯಗಳಿಂದಲೇ ಆಗಿದೆ. ಆದ ಕಾರಣ ಈ ಸಮಯದಲ್ಲಿ ಇವನ್ ಎಲಿಯ 1:85, ಎಲಿಯ ಒಬ್ಬನೇ ಒಂದು ಕಡೆ ನಿಂತರೆ ಅವನಿಗೆ ವಿರೋಧವಾಗಿ ಬಾಳನ ಪ್ರವಾದಿಗಳು 450 ಮಂದಿ, ಇನ್ನೊಂದು ದೇವತೆಯ ಪ್ರವಾದಿಗಳು 450 ಮಂದಿ, 800, 450 ಸರಿ ಸುಮಾರು 900 ಮಂದಿ ನಿಲ್ತಾರೆ. 1:900. ಈ ಕಡೆ ಒಬ್ಬ ಇದ್ದಾನೆ, ಆ ಕಡೆ 900 ಮಂದಿ ಇದ್ದಾರೆ. ಆದ್ರೆ ಎಲಿಯ ಹೇಳ್ತಾನೆ, ಯಾವ ದೇವರು ಪರಲೋಕದ ಬೆಂಕಿಯಿಂದ ಈ ಬಲಿಯನ್ನ ಸ್ವೀಕರಿಸಿ ಉತ್ತರವನ್ನು ಕೊಡುತ್ತಾರೋ ಅವರೇ ನಿಜವಾದ ದೇವರು. ಎಲಿಯ ಅಷ್ಟು ಜನರ ಮುಂದೆ ಧೈರ್ಯದಿಂದಲೂ ಸ್ಥೈರ್ಯದಿಂದಲೂ ನಿಂತ ಕಾರಣ ಅವನು ನೀತಿವಂತನಾಗಿದ್ದ, ಸತ್ಯಸಂಧನಾಗಿದ್ದ. ಸರ್ವೇಶ್ವರ ನಿಜವಾದ ದೇವರು ಎಂದು ರುಜುವಾತು ಪಡಿಸಿ ಅಷ್ಟು ಜನರನ್ನ ಸಂಹರಿಸುವ ಅಭಿಷೇಕ ಅವನಲ್ಲಿ ಕಾರ್ಯ ಮಾಡಿತು. ಧೈರ್ಯ ಹೇಡಿಯಾಗಿ ಓಡಿ ಹೋಗುವುದಲ್ಲ. ಅದಕ್ಕೆ ಮತ್ತಾಯ 10 ವಚನ 19, 20ರಲ್ಲಿ ಪ್ರಭು ಯೇಸು ತಮ್ಮ ಶಿಷ್ಯರಿಗೆ ಹೇಳಿದರು, ಸ್ವರ್ಗ ಸಾಮ್ರಾಜ್ಯದ ನಿಮಿತ್ತ, ನನ್ನ ನಾಮದ ನಿಮಿತ್ತ ನಿಮ್ಮನ್ನು ಅರಸರುಗಳು, ಅಧಿಕಾರಿಗಳ, ನ್ಯಾಯಾಲಯಗಳ ಮುಂದೆ ತೆಗೆದುಕೊಂಡು ಹೋಗಿ ನಿಲ್ಲಿಸುವರು. ನಿಮ್ಮ ಮೇಲೆ ಇಲ್ಲ ಸಲ್ಲದ್ದನ್ನು ಹೇಳುವರು. ನಿಮ್ಮನ್ನು ಕೊಂದು ಹಾಕಲು ಅವರು ಸಿದ್ಧರಾಗಿರುವರು. ಅರಸರು, ಅಧಿಕಾರಿಗಳು ನ್ಯಾಯ ಸ್ಥಾನದಲ್ಲಿ ನಿಮ್ಮನ್ನು ನಿಲ್ಲಿಸುವರು. ಆಗ ಭಯಪಡಬೇಡಿ. ಏನು ಮಾತನಾಡುವುದು, ಹೇಗೆ ಮಾತನಾಡುವುದೆಂದು ಚಿಂತಾಕ್ರಾಂತರಾಗಬೇಡಿ. ನಿಮ್ಮೊಳಗೆ ನೆಲೆಸಿರುವ ಪರಿಶುದ್ಧಾತ್ಮರು, ಧೈರ್ಯವುಳ್ಳ, ಬಲವುಳ್ಳ, ಸುಜ್ಞಾನವುಳ್ಳ, ಶಕ್ತಿ ಸಾಮರ್ಥ್ಯವುಳ್ಳ ಪರಿಶುದ್ಧಾತ್ಮರು ನಿಮ್ಮೊಳಗಿದ್ದು ಅವರೇ ನಿಮ್ಮ ಮುಖಾಂತರ ಮಾತನಾಡುವರು. ನಿಮ್ಮ ತಲೆಯ ಒಂದು ಕೂದಲು ಸಹ ದೇವರ ಅನುಮತಿ ಇಲ್ಲದೆ ನೆಲಕ್ಕೆ ಬೀಳುವುದಿಲ್ಲ. ದೇಹವನ್ನ ಕೊಂದು ಹಾಕುವವನಿಗೆ ಭಯಪಡಬೇಡಿ. ದೇಹದ ಮೇಲೆ ಅಧಿಕಾರವುಳ್ಳ ದೇವರಿಗೆ ಭಯಪಟ್ಟು ನೀವು ಧೈರ್ಯದಿಂದ ಇರಿ. ಇದರಲ್ಲಿ ಪ್ರವಾದಿ ಎರೇಮಿಯನಿಗೆ ದೇವರು ಹೇಳ್ತಾರೆ. ಎರೇಮಿಯನ ಗ್ರಂಥ, ಸ್ತೋತ್ರ. ಎರೇಮಿಯ ಒಬ್ಬ ಯಾಜಕನಾಗಿದ್ದು ದೇವರ ಸೇವೆಯನ್ನ ಮಾಡಿದಂತ ಪ್ರವಾದಿ. ಜನರ ಒಂದು ಕುತಂತ್ರಗಳಿಗೆ, ಜನರಿಂದ ಹಿಂಸೆ ಬಾಧೆಗಳನ್ನು ಅನುಭವಿಸಿದಂತ ವ್ಯಕ್ತಿ ಪ್ರವಾದಿ ಎರೇಮಿಯನ ಗ್ರಂಥ 1ನೇ ಅಧ್ಯಾಯ ವಚನ 17. ನೀನು ಎದ್ದು ನಡುಕಟ್ಟಿಕೋ, ನಾನು ಆಜ್ಞಾಪಿಸುವುದನ್ನೆಲ್ಲ ಅವರಿಗೆ ತಿಳಿಸು. ಅವರಿಗೆ ನೀನು ಹೆದರಬೇಡ,
ನೀನು ಮನುಷ್ಯನಿಗೆ ಭಯಪಡಬೇಡ. ಮನುಷ್ಯನಿಗೆ ಯಾಕೆ ಭಯಪಡಬಾರದೆಂದರೆ ಜ್ಞಾನೋಕ್ತಿಗಳ ಗ್ರಂಥ, ಈಗ ತಾನೇ ಅದನ್ನ ಓದಿದೆ, ಒಂದ್ ನಿಮಿಷ ಇರಿ. ಹಾಲೆಲೂಯ, ಯೇಸುವೆ ಸ್ತೋತ್ರ. ನೀನು ಮನುಷ್ಯನಿಗೆ ಭಯಪಡಬೇಡ. ಯಾಕೆ ಮನುಷ್ಯನಿಗೆ ಭಯಪಡಬೇಡ? ಜ್ಞಾನೋಕ್ತಿಗಳ ಗ್ರಂಥ 29ನೇ ಅಧ್ಯಾಯ ವಚನ 25. ಮಾನವರಿಗೆ ಹೆದರಿ ನಡೆಯುವವನು ಬಲೆಗೆ ಸಿಕ್ಕಿ ಬೀಳುವನು. ಮನುಷ್ಯರಿಗೆ ನೀನು ಭಯಪಟ್ಟರೆ ನೀನು ಉರುಳಿಗೆ ಸಿಕ್ಕಿ ಹಾಕಿಕೊಳ್ಳುತ್ತೀಯ. ಮನುಷ್ಯರ ಭಯ ನಮಗೆ ನೇಣುಗಂಬವಾಗಿ ಮಾರ್ಪಾಡಾಗಿ ಬಿಡುತ್ತದಂತೆ. ಮನುಷ್ಯರಿಗೆ ನೀನು ಭಯಪಡಬೇಡ. ಮಾನವರಿಗೆ ಹೆದರಿ ನಡೆಯುವವನು ಬಲೆಗೆ ಸಿಕ್ಕಿ ಬೀಳುವನು. ಆದರೆ ಸರ್ವೇಶ್ವರನಲ್ಲಿ ನಂಬಿಕೆ ಇಟ್ಟವನು ಸಂರಕ್ಷಣೆಯನ್ನು ಹೊಂದುವನು. ಆದರೆ ಯಾವಾತನು ದೇವರಲ್ಲಿ ವಿಶ್ವಾಸವಿಟ್ಟಿರುತ್ತಾನೋ ಅವನು ಸುರಕ್ಷಿತನಾಗಿರುತ್ತಾನೆ, ಸುಕ್ಷೇಮವನ್ನು ಹೊಂದಿರುತ್ತಾನೆ. ಆದ ಕಾರಣ ಮನುಷ್ಯರ ಕೈಗೆ ಸಿಕ್ಕಿ ಬೀಳುವುದಕ್ಕಿಂತ ದೇವರ ಕೈಗೆ ಸಿಕ್ಕಿ ಬೀಳುವುದು ಎಷ್ಟೋ ಲೇಸು. ನಾವು ದೇವರ ಮೆಚ್ಚುಗೆಗೆ ಪಾತ್ರರಾಗಿ ಜೀವಿಸಿದರೆ, ನಾವು ದೇವರ ನೀತಿಯ ಕಾರ್ಯಗಳಲ್ಲಿ ನಾವು ಭಾಗಿಯಾದರೆ, ನಾವು ನೀತಿವಂತರಾಗಿ ನಡೆದುಕೊಂಡರೆ ದೇವರೇ ನಮ್ಮ ಪರವಾಗಿ ಹೋರಾಡುವವರಾಗಿದ್ದಾರೆ. ಯೆರೆಮೀಯನ ಗ್ರಂಥ 1ನೇ ಅಧ್ಯಾಯ ವಚನ 17. ನೀನು ಎದ್ದು ನಡುಕಟ್ಟಿಕೋ, ನಾನು ಆಜ್ಞಾಪಿಸುವುದನ್ನೆಲ್ಲ ಅವರಿಗೆ ತಿಳಿಸು, ಅವರಿಗೆ ಹೆದರಬೇಡ. ಅವರಿಗೆ ಹೆದರಿದರೆ ನಾನು ನಿನ್ನನ್ನು ಅವರ ಮುಂದೆ ಹೆದರಿಸುವೆನು. ನೀತಿವಂತನು ಧೈರ್ಯದಿಂದಲೂ ಸ್ಥೈರ್ಯದಿಂದಲೂ ಸತ್ಯಕ್ಕೆ ನಾವು ಸಾಕ್ಷೀಕರಿಸಬೇಕು. ಸತ್ಯಕ್ಕಾಗಿ ನಾವು ಜೀವಿಸಬೇಕು. ಸತ್ಯಸಂಧನು, ನೀತಿವಂತನು ಅಂದ್ರೆ ಮತ್ತೊಂದು ಹೆಸರೇನು? ಸತ್ಯಸಂಧನು, ಸತ್ಯದ ಪರವಾಗಿ ಜೀವಿಸುವವನಾಗಿರುತ್ತಾನೆ. ನೀತಿವಂತನು ಸಿಂಹದಂತೆ ಧೈರ್ಯಶಾಲಿಯಾಗಿರುತ್ತಾನೆ. ಅವನು ಏನ್ ಬಿರುಗಾಳಿ ಬಂದರು, ಅಲೆಗಳು ಬಂದರು, ಪ್ರಪಾತ ಬಂದರು, ಅವನು ಬಂಡೆಯ ರೀತಿಯಲ್ಲಿ ನಿಂತಿರುತ್ತಾನೆ. ಪೇತ್ರ ನೋಡಿ, ಬಂಡೆಯಾಗಿ ಮಾರ್ಪಟ್ಟ. ಒಂದು ಕಾಲದಲ್ಲಿ ಹುಲ್ಲಿನ ಗರಿಯಾಗಿ ಚಂಚಲನಾಗಿ ಅಸ್ಥಿರನಾಗಿ ಬಲಹೀನನಾಗಿದ್ದ ಪೇತ್ರ ಈಗ ಯೇಸುವಿಗಾಗಿ ಬಂಡೆಯಾಗಿ ನಿಲ್ಲುತ್ತಾನೆ. ನನ್ನನ್ನು ತಲೆ ಕೆಳಗೆ ಹಾಕಿ ನೀವು ಸಾಯಿಸಿದರೂ ಚಿಂತೆ ಇಲ್ಲ, ನನ್ನನ್ನು ಚಾಟಿಗಳಿಂದ ಒಡೆದರೂ ಚಿಂತೆ ಇಲ್ಲ, ನಾನು ಯೇಸುಗಾಗಿ ಜೀವಿಸುತ್ತೇನೆ, ನೀವು ಶಿಲುಬೆಗೆ ಏರಿಸಿದ ಯೇಸುವೆ ನಿಜವಾದ ರಕ್ಷಕ ಎಂಬುದಾಗಿ. ಒಂದು ಕ್ಷಣಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೆ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ನಿಮ್ಮ ವಿರೋಧಿಗಳಿಗೆ ಯಾವ ವಿಷಯದಲ್ಲೂ ಭಯಪಡದಿರಿ, ಅಂಜದಿರಿ, ಅಳುಕದಿರಿ. ನೀವು ಧೈರ್ಯದಿಂದಿರುವಾಗ ಇದು ದೇವರಿಂದ ನಿಮಗೆ ಬರುವ ಸಂರಕ್ಷಣೆಯ ಮುನ್ಸೂಚನೆ. ನಿಮ್ಮ ಧೈರ್ಯವೇ ನಿಮ್ಮ ಶತ್ರುಗಳ ವಿನಾಶಕ್ಕೆ ಮುನ್ಸೂಚನೆ. ನಾವು ಭಯಭ್ರಾಂತರಾದಾಗ ಆ ಭಯದ ದುರಾತ್ಮ ನಮ್ಮನ್ನು ವಶಪಡಿಸಿಕೊಳ್ಳುತ್ತದೆ. ಅದಕ್ಕಾಗಿ ಸರ್ವೇಶ್ವರನ ದೇವರು ಹೇಳಿದರು, ಭಯಪಡಬೇಡ, ಹೆದರಬೇಡ, ನಾನೇ ನಿನ್ನ ದೇವರು, ಶಕ್ತಿ ನೀಡುವೆ, ಸಹಾಯ ಮಾಡುವೆ, ನನ್ನ ವಿಜಯ ಹಸ್ತದಲ್ಲಿ ನಿಮ್ಮನ್ನು ಮುನ್ನಡೆಸುವೆನು. ಓ ಪರಿಶುದ್ಧಾತ್ಮರೇ, ಯೇಸುವಿನ ನೀತಿವಂತಿಕೆಯಲ್ಲಿ ಭಾಗಿಗಳಾಗಿ ನೀತಿವಂತರೆಂದು ಎಣಿಕೆ ಮಾಡಲ್ಪಟ್ಟಿರುವ ನಮ್ಮಲ್ಲಿ ಆ ಧೈರ್ಯದ, ಸ್ಥೈರ್ಯದ, ಸತ್ಯಸಂಧತೆಯ ಅಭಿಷೇಕ ನಮ್ಮಲ್ಲಿ ಇಳಿದು ಬರಲಿ. ಆದಾಮ್ ಮತ್ತು ಹವ್ವ ಪಾಪ ಮಾಡಿದ ಕಾರಣ ಅವರ ಸುಳ್ಳು, ಅವರ ಪಾಪ ಅವರನ್ನು ದೇವರಿಂದ ಭಯಪಟ್ಟು ಓಡಿ ಹೋಗಿ ಬಚ್ಚಿಟ್ಟುಕೊಳ್ಳುವಂತೆ ಮಾಡಿತು. ಆದರೆ ನಮಗಾದರೂ ನಮ್ಮ ಸಕಲ ಪಾಪಾಪರಾಧಗಳನ್ನು ಕ್ಷಮಿಸಿ ನಮ್ಮನ್ನು ನೀತಿವಂತರನ್ನಾಗಿ ಮಾರ್ಪಡಿಸಿ ದೇವರ ಸನ್ನಿಧಾನದಲ್ಲಿ ನಿರ್ದೋಷಿಗಳು ನಿಷ್ಕಳಂಕರಾಗಿ ನಮ್ಮನ್ನು ನಿಲ್ಲಿಸುವ ನನ್ನ ಯೇಸು ನನ್ನ ರಕ್ಷಕ ನಮಗಿದ್ದಾರೆ. ಆದ ಕಾರಣ ಪರಿಶುದ್ಧಾತ್ಮರ ಧೈರ್ಯವುಳ್ಳ, ಸ್ಥೈರ್ಯವುಳ್ಳ, ಸುಜ್ಞಾನವುಳ್ಳ, ಸತ್ಯಕ್ಕೆ ಸಾಕ್ಷೀಕರಿಸುವ ಪರಿಶುದ್ಧಾತ್ಮರ ಅಭಿಷೇಕ ನಮ್ಮೊಬ್ಬೊಬ್ಬರಲ್ಲಿ ಸಮಯದಲ್ಲಿ ಯಥೇಚ್ಛವಾಗಿ ಸುರಿಸಲ್ಪಡಲಿ. ಯೇಸುವಿನ ನೀತಿ ನಮ್ಮಲ್ಲಿ ಕಾರ್ಯಗತವಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಭಯಪಡಬೇಡಿ, ಧೈರ್ಯದಿಂದಿರಿ. ನೀತಿವಂತನು ಧೈರ್ಯದಿಂದಿರುತ್ತಾನೆ, ಆಮೆನ್ ಎಂದು ಟೈಪ್ ಮಾಡುವ ಆ ಒಂದು ಅಭಿಷೇಕ ನಮ್ಮಲ್ಲಿ ಕಾರ್ಯ ಮಾಡುವಾಗ, ಆ ವಾಕ್ಯ ನಮ್ಮಲ್ಲಿ ಅಭಿಷೇಕವಾಗಿ ತುಂಬಿಸಲ್ಪಡುವಾಗ ನಮ್ಮಲ್ಲಿರುವ ಎಲ್ಲ ಭಯಭೀತಿಯ ದುರಾತ್ಮಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆಯಾಗುತ್ತದೆ. ಧೈರ್ಯದಿಂದ ನಾವು ಈ ವಿಶ್ವಾಸದ ಹೋರಾಟವನ್ನು ಮುಂದುವರಿಸಲು ಶಕ್ತರಾಗುತ್ತೇವೆ. ಥ್ಯಾಂಕ್ ಯು. ಈ ವಿಡಿಯೋ ಲಿಂಕ್ ಅನ್ನು ಪರರಿಗೆ ತಪ್ಪದೆ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ.